ಸದನದಲ್ಲೂ ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸಭಾಪತಿಗಳು ಮತ್ತು ಇಡೀ ಸದನದ ಅತ್ಯಂತ ಹಿರಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ಅನುಭವದಲ್ಲಿ ಈ ರೀತಿಯ ಹೋರಾಟಗಳು, ಅಹೋರಾತ್ರಿಯ ಧರಣಿಗಳು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ತಂದುಕೊಟ್ಟಿದೆ ಸರ್ ಹೋರಾಟಕ್ಕೆ? ಇದು ಯಶಸ್ಸನ್ನು ತಂದು ಕೊಡೋದು ಬಿಡೋದು ಸೆಕೆಂಡ್ರಿ. ಇದನ್ನು ನಾವು ವಿರೋಧ ಪಕ್ಷದಾಗ ಒಂದು 2 ಸರಿ ಮಾಡೀವಿ. ಆದರೆ ಈಗಿನ ಇದರಲ್ಲಿ ಈ ಧರಣ ಮಾಡೋದರಿಂದನೇ ಯಶಸ್ವಿ ಸಿಗ್ತೈತೆ ಅಂತೇಳಿ ನಾನು ನಂಬಿಲ್ಲ. ಯಾಕಂದ್ರೆ ಇದು ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಆಫ್ ದಿ ಎವ್ರಿ ಮೆಂಬರ್ ಆಫ್ ದಿ ಅಪೋಸಿಷನ್. ಅವ್ರು ಮಾಡ್ಯಾರ, ನಾವು ಅನುಮತಿಯನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡೇಳಿ ಅವ್ರು ಏನಂದ್ರೆ ಈ ತೀರ್ಮಾನ ತೊಗೊಂಡಾರ. ಆ ತೀರ್ಮಾನ ಅವ್ರು ಸರಿ, ನಮ್ಮ ತೀರ್ಮಾನ ನಮ್ಮ ಸರಿ. ಬಟ್ ಮಾಡಬೇಕಾಗತ್ತೆ, ಪ್ರಜಾಪ್ರಭುತ್ವದಾಗ ಅವರು ಮಾಡುವಂಥ ಕೆಲಸ ಮಾಡ್ಯಾರ. ಅದಕ್ಕೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಈ ರೀತಿ ಕಲಾಪಗಳು ನಡೆಯುವಂಥ ಸಂದರ್ಭದಲ್ಲಿ ಆರೋಪಗಳು ಕೇಳಿಬರ್ತವೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಆರೋಪವನ್ನು ಮಾಡ್ತಾರೆ. ಅದು ಸದನಕ್ಕೆ ಬನ್ನಿ, ಅಲ್ಲಿ ದಾಖಲೆ ಇಡಿ, ಅಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳುವಂಥದ್ದು ಸಹಜ. ಆದರೂ ಕೂಡ ಅದರಿಂದ ಹೊರತಾಗಿ ಕೂಡ ಈ ರೀತಿಯ ಹೋರಾಟ ಯಾಕೆ ತಾರ್ಕಿಕ ಅಂತ್ಯಗಳಿಗೆ ಹೋಗಲ್ಲ ಸರ್? ಇದು ಏನಂದ್ರೆ ನಾನೇ ನಮ್ಮದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಮೂಡಾದ ಬಗ್ಗೆ ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟರು. ಅಡ್ಜಸ್ಟ್ಮೆಂಟ್ ಮೋಷನ್ ಕೊಡೋದು ಏನು? ಅಡ್ಜಸ್ಟ್ಮೆಂಟ್ ಮೋಷನ್ ಅಂದ್ರೆ ಸಾರ್ವಜನಿಕರಿಗೆ ಭಾಳ ಮಹತ್ವವಾದಂಥ ವಿಷಯ. ಎಲ್ಲ ಇವನ್ನ ಬದಿಗೊತ್ತಿ ಇದನ್ನು ನೀವು ತೊಗೋಬೇಕಂತ ಹೇಳ್ತಾರೆ. ಇದು ಆ ರೀತಿ ಅಲ್ಲ. ಹಳೆ ಕೇಸಿಂದ ನಾವು ಅದನ್ನೆಲ್ಲ ಸ್ಟಡಿ ಮಾಡಿದ್ವಿ. ಮತ್ತು ನಾನು ಸದನವನ್ನು ಅಡ್ಜಸ್ಟ್ ಮಾಡಿ ಸರ್ಕಾರವನ್ನು ಕರೆದು ಇವ್ರನ್ನೂ ಕರೆದು ಮಾತುಕತೆ ಮಾಡಿದ್ವಿ. ಅವರು ಒಪ್ಪಲಿಲ್ಲ, ಇವರು ಒಪ್ಪಲಿಲ್ಲ. ಹೀಗಾಗಿ ಅದಕ್ಕೆ ಅನಿವಾರ್ಯವಾಗಿ ನಾನು ನಿಯಮದ ಪ್ರಕಾರ ನಮ್ಮದನ್ನು ತೀರ್ಮಾನ ಮಾಡಿದ್ವಿ. ಅದನ್ನು ರಿಜೆಕ್ಟ್ ಮಾಡಿದ ನಂತರ ಅವ್ರು ಸಹಜವಾಗಿ ಅವರ ಹತ್ರ ಧರಣ ಮಾಡ್ತಾರೆ. ಸರ್ಕಾರ ಒಪ್ಪಿದಾಗ ನಾನೇನು ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಒಪ್ಪಬೇಕಾಗ್ತಿದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಅವರು ಬೇರೆ ರೂಪದಲ್ಲಿ ತಂದಿರೋ ಆಗ್ತಿತ್ತು. ಬೇರೆ ರೂಪದಲ್ಲಿ ಅವರು ವಿಚಾರ ಮಾಡ್ತಿರ್ಬೋದು. ಮತ್ತು ನಾನು ರೀಕನ್ಸಿಡರ್ ಮಾಡೋಕ್ಕೆ ಕೊಟ್ಟಾರೆ. ನಾನೆಲ್ಲ ಹಿಂದಿನ ಸಭಾ ಅಧ್ಯಕ್ಷರ ಇವನ್ನ ರೂಲಿಂಗ್ಸು ಇವ್ನು ನೋಡಾಕತ್ತೀನಿ. ನೋಡಿ ಇವತ್ತೊಂದು ತೀರ್ಮಾನಕ್ಕೆ ಬರ್ತೀವಿ. ಅದನ್ನು ನಾವು ಏನು ಮತ್ತು ಮಾಡಬೇಕು. ಇನ್ನೊಂದು ಸರಿ ನಾನು ಸದನದಾಗ ವಿರೋಧ ಪಕ್ಷದವ್ರನ್ನ ಕರೆದು ಮಾತಾಡಿ ಅದನ್ನು ವಾತಾವರಣ ತಿಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಆಗದಿದ್ದರೆ ಅದು ಅವರು ಎಲ್ಲ ಸದಸ್ಯರ ಫಂಡಮೆಂಟಲ್ ರೈಟು, ಅವ್ರು ಮಾಡ್ತಾರೆ. ಅದಕ್ಕೆ ನೋ ಅಬ್ಜೆಕ್ಷನ್. ಸರ್, ತಮ್ಮ ಹಿರಿತನ ಅನುಭವ ಆದರ್ಶ ಹೇಳೋದಾದರೆ ಹಿಂದೆ ಈ ಥರ ಒಂದಷ್ಟು ಆರೋಪಗಳು ಬಂದಾಗ ಸದನದಲ್ಲಿಯೇ ರಾಜೀನಾಮೆ ಹೇಗೆ ಕೊಡಲೇಬೇಕು ಅಂತ ಹಿಡಿದು ರಾಜೀನಾಮೆನ ಕೊಡಿಸಿದಂಥದ್ದು ಬೇರೆ ಬೇರೆ ಘಟನೆಗಳು ಸಾಕ್ಷಿಯಾಗಿರ್ಬೋದು. ಇವತ್ತಿಗೆ ಆ ಸತ್ವ ಉಳ್ಕೊಂಡಿದೆ ಅಂತ ಅನಿಸುತ್ತೆ ಸರ್ ಇವತ್ತಿನ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ? ಪ್ರಾಮಾಣಿಕವಾಗಿ ಹೇಳ್ಬೇಕೆ ನಾನು? ಹೌದು, ಅದನ್ನೇ ಕೇಳ್ತೇವೆ. ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೋತಾರೆ. ನೀವು ಇಲ್ಲೇನಂದ್ರೆ ಮೌಲ್ಯಾದ ರಾಜಕಾರಣ ಕೇಳಬಾರ್ದು, ತತ್ವ ಕೇಳಬಾರ್ದು, ಆದರ್ಶ ಕೇಳಬಾರ್ದು. ನೀವಷ್ಟು ಮಾಡಿರಿ, ನಾವಷ್ಟು ಮಾಡಿರಿ, ಹಿಂಗಂತ ಹೊಂಟು ಬಿಡ್ತೀವಿ. ಈ ದಿಶೆಯಲ್ಲಿ ಏನಂದ್ರೆ ಇಡೀ ಏನೊಂದು ವ್ಯವಸ್ಥೆನೇ ಹಾಳಾಗೋಗಿದೆ. ಈ ವ್ಯವಸ್ಥೆ ಹಾಳಾಗೋದಾಗ ಅನುಭವಸ್ಥರು ಕಡಿಮೆ ಆಗ್ಯಾರ. ಹಿಂಗಾಗಿ ಇದೆಲ್ಲ ಅಂದ್ರೆ ಈ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಓಕೆ, ಯಾವುದು ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ರೀತಿಯಲ್ಲಿ ಎರಡೂ ಕಡೆಯಲ್ಲೂ ಕಾಣಿಸಲ್ಲ. ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಂದ್ರೂ ಕೆಲವರು ಹೋಗಿಸ್ಕೊಳಂಗಿಲ್ಲ, ಅದು ಇರ್ತಿದೆ. ಈಗ ಇರ್ತಿದೆ. ಒಟ್ಟಿನ ಮೇಲೆ ಇವತ್ತಿನ ದಿನಮಾನಗಳಲ್ಲಿ ನೀವು ಮಾತಾಡೋದು, ನೀವು ಕೇಳೋದು, ನಾವು ಹೇಳೋದು ಬರೀ ಕೇಳೋದು ಆಗುತ್ತೆ. ಆದರೆ ತತ್ವಾಧಾರದ ಮೇಲೆ ನಡೆಯುವಂಥಲ್ಲ ಏನೇ ಇರು, ವಾಟ್ ಎವರ್ ಇಟ್ ಮೇ ಬಿ, ವೆದರ್ ಇಟ್ ಇಸ್ ಅ ರೈಟ್ ಆರ್ ರಾಂಗ್, ಒನ್ಸ್ ದೇ ಚೇರ್ಮನ್ ಆರ್ ಸ್ಪೀಕರ್ ಗಿವನ್ ದಿ ರೂಲಿಂಗ್, ದೇ ಕೆನಾಟ್ ಕ್ವಶನ್ ದಿ ರೂಲಿಂಗ್ ಆಫ್ ದಿ ಪೀಠ ಆಗ್ತದೆ. ಮತ್ತು ಅವರು ಅದನ್ನು ತಿರುಗಿ ರೀಕನ್ಸಿಡರ್ ಕೊಟ್ಟಾರೆ. ನಾನು ರೀಕನ್ಸಿಡರ್ ಮಾಡೋಕತ್ತೀನಿ, ಹಿಂದಿನ ನೋಡ್ತೀನಿ. ಇವತ್ತು ನಾನು ಅವ್ರನ್ನ ಮನವೊಲಿಸಿ ಸದನ ನಡಿಬೇಕು. ಕೋಟ್ಯಾಂತರ ರೂಪಾಯಿ ಹಾಳಾಗ್ತಾವೆ ಈ ಸದನ ನಡೆಯುವಾಗ. ಅದನ್ನು ನಾವು ತಿಳ್ಕೊಬೇಕು, ಅವರು ಎಲ್ಲರದ್ದು ಡ್ಯೂಟಿ. ಈ ಎಂಟೈರ್ 300 ಜನದ ಡ್ಯೂಟಿ ಏನಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಏನು ಮಾಡ್ತೀವಿ ಅಂತ ತಿಳ್ಕೊಬೇಕು. ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಮಾತ್ರ ಅದಕ್ಕೆ ಡೆಮೋಕ್ರಸಿ ಅಂತಾರೆ. ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇದು ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸರ್ ಹೇಳ್ತಾರಂಥ ಮಾತು. ಅಂದರೆ ಹಿಂದಿನ ಮೌಲ್ಯ, ತತ್ವ, ಸಿದ್ಧಾಂತಗಳು ಯಾವುದೂ ಕೂಡ ಇವತ್ತು ಉಳಿದಿಲ್ಲ. ಆದರೂ ಕೂಡ ಈ ರೀತಿ ಅವ್ರು ಮಾತಾಡ್ತಾರೆ, ಕೆಲವರು ಮಾಡಿ ಅಂತಾರೆ, ಅವರು ಈ ರೀತಿ ಮಾಡಿದ್ರೆ ಅದು ಹೇಗೆ ಮಾಡಬೇಕು ಅನ್ನೋ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥ ಮಾತು ಬಸವರಾಜ ಹೊರಟ್ಟಿ ಅವ್ರದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.